ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಆರಂಭದಲ್ಲಿ ಕುಸುಮ ಮತ್ತು ಗುಂಡ ಅವರು ಇಬ್ಬರೂ ಸಹ ಅವರ ಅಪ್ಪ ಒಂದು ಫೋನ್ ಹುಡುಕ್ತಾ ಇರ್ತಾರೆ ಅಂತ ಹೇಳಿದ್ರೆ, ತಾಂಡವ್ ಅವ್ರ ಫೋನ್ನ ಹುಡುಕಾಡ್ತಾ ಇರ್ತಾರೆ. ರೂಮಲ್ಲಿ ಎಲ್ಲೂ ಸಿಗ್ತಾ ಇರಲ್ಲ. ಅವಾಗ ತನ್ಮಯ್ ಹೇಳ್ತಾನೆ, ಅಲ್ಲ ಚಾರ್ಜರ್ ವೈರ್ ಇಲ್ಲೇ ಇದೆ, ಆದರೆ ಫೋನ್ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಹುಡುಕಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ತನ್ವಿ ಬರ್ತಾಳೆ. ಏನು ಹುಡುಕ್ತಾ ಇದ್ದೀರಾ ಅಜ್ಜಿ ಅಂತ ಹೇಳಿದಾಗ ಇಬ್ಬರೂ ಸುಮ್ಮನಾಗ್ಬಿಡ್ತಾರೆ. ಏನೂ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೀವು ತುಂಬ ತಲೆನೋವು ಅಂತ ಇದ್ರಿ ಅಲ್ವಾ ಅಜ್ಜಿ ಅಂತ ಹೇಳಿದಾಗ, ಹೌದು ನಾನು ಮೆಂಥೋಪ್ಲಸ್ನ ಹುಡುಕ್ತಾ ಇದ್ದೆ. ಸರಿ, ಅದಕ್ಕೆ ತನ್ಮಯ್ ಹೇಳ್ತಾನೆ, ಆಚೆ ಇದೆ ಅಜ್ಜಿ ಬನ್ನಿ ನಾನು ಕೊಡ್ತೀನಿ ಅಂತ ಹೇಳಿ ಆಚೆ ಹೊರಟೋಗ್ತಾರೆ. ಇನ್ನು ಈ ಕಡೆ ತನ್ವಿ ಹೇಳ್ತಾಳೆ, ಅಪ್ಪನ ಫೋನ್ ಅಲ್ವಾ ನೀವು ಹುಡುಕ್ತಿರೋದು, ಆ ಫೋನ್ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಫೋನನ್ನು ಆಚೆ ತೊಗೊಂಡು ಮನಸಲ್ಲೇ ಮಾತಾಡ್ಕೊತಾ ಇರ್ತಾರೆ. ಸೊ ಇನ್ನು ಈ ಕಡೆ ಬರೋದಾದರೆ ಪೂಜಾ ಅಷ್ಟರಲ್ಲಿ ಅಲ್ಲಿಗೆ ಬರ್ತಾಳೆ. ಪೂಜಾ ಬಂದಾಗ ಅತ್ತೆ ಹೇಗಿದ್ದೀರಾ ಅಂತ ಹೇಳಿ ಅವ್ರನ್ನ ಮಾತಾಡಿಸ್ತಾರೆ. ಅಷ್ಟರಲ್ಲಿ ತಾಂಡವ್ನು ಸಹ ಸ್ನಾನ ಮಾಡ್ಕೊಂಡು ಅದೇ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಪೂಜಾ ಏನಮ್ಮ ಚೆನ್ನಾಗಿದೆಯಾ ಅಂತ ಹೇಳಿದಾಗ ಅವ್ರೇನೂ ಮಾತಾಡಿಸ್ತಾ ಇರಲ್ಲ, ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಸೊ ಅದಾದಮೇಲೆ ಅಪ್ಪ ಮತ್ತು ಮಾವ ಇಬ್ಬರೂ ಸಹ ಅಲ್ಲಿ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಮೆಸ್ಸಲ್ಲಿ. ನಾನು ಅಲ್ಲಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸುನಂದ ಅವರು ಬಂದಾಗ, ಏನಮ್ಮ ಏನೋ ಮನೆಗೆ ಬಂದರೆ ಯಾರ್ಯಾರೋ ಸಿಗ್ತಿದ್ದಾರೆ ಅಂತ ಹೇಳಿದಾಗ, ಏನು ನಿನ್ನ ಮಾತಿನ ಅರ್ಥ ಅಂದಾಗ, ಅವ್ರ ಬಗ್ಗೆ ಇನ್ನೇನು ಕೆಲಸ ಇದೆ ಅಂತ ಹೇಳಿದಾಗ, ಏನು ತಾಂಡವ ಅವ್ನು ಮೊದಲಿನ ಥರ ಇಲ್ಲ, ಅವನು ಬದಲಾಗಿದ್ದಾನೆ ಅಂತ ಹೇಳಿದಾಗ, ಅವ್ರು ಮೊದಲಿನ ಥರ ಇಲ್ವಾ, ಬದಲಾಗಿದ್ದಾರೆ, ಇದನ್ನು ನೀನು ನಂಬ್ತಿದ್ಯಾ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊತಾರೆ. ಸೊ ಅದಾದ ನಂತರ ಇನ್ನು ಈ ಕಡೆ ಬರೋದಾದರೆ ಅವರು ಅಲ್ಲೇ ಕೂತಿರ್ತಾರೆ ಹಾಲಲ್ಲಿ. ಅವಾಗ ಆದಿಯವರು ಅಲ್ಲಿಗೆ ಬರ್ತಾರೆ. ಆದಿಯವರು ಅಲ್ಲಿಗೆ ಬಂದಾಗ ಅವ್ರು ಹೇಳ್ತಾರೆ, ಪೂಜೆ ಸಿಗ್ಲಿಲ್ವಾ ಅಂತ ಹೇಳಿದಾಗ, ಪೂಜೆನ ಅವಳು ಎಲ್ಲಿ ಸಿಗ್ತಾಳೆ ಅಂತ ಹೇಳಿದಾಗ, ಏನಿಲ್ಲ ಅವಳು ಸಹ ಮನೆಗೆ ಬಂದಳು, ಭಾಗ್ಯ ಅಕ್ಕನ ಮಾತಾಡಿಸ್ಬೇಕು ಅಂತೇಳಿ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದಾಗ, ಹೌದಾ ನನಗೇನು ಸಿಗಲಿಲ್ಲ ನಾನು ಬಂದೆ ಅಂತ ಹೇಳಿದಾಗ, ಈ ಕಡೆ ನಿಂತ್ಕೊಂಡು ಕನ್ನಿಕ್ ಅವ್ರು ಅನ್ಕೋತಾ ಇರ್ತಾರೆ, ಓ ನಾನು ಮಾತಾಡಿದ್ದು ಪರವಾಗಿಲ್ಲ, ವರ್ಕ್ ಆಗಿದೆ, ಅವ್ರ ಅಕ್ಕನ ಜೊತೆ ಮಾತಾಡೋಕೆ ಹೋಗಿದ್ದಾಳೆ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಆದಿಯಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಮೀನಾಕ್ಷಿ ಅವರು ಮತ್ತು ಕಾಮತ್ ಅವರು ಎಲ್ಲರೂ ಸಹ ಅಲ್ಲಿಗೆ ಬರ್ತಾರೆ. ಅವಾಗ ಮೀನಾಕ್ಷಿ ಅವರು ಹೇಳ್ತಾರೆ, ಆದಿ ನೀನೇನು ಭಾಗ್ಯ ಭಾಗ್ಯ ಅಂತೇಳಿ ಭಾಗ್ಯನಿಂದ ಸುತ್ತಾ ಇದೆಯಾ, ಆಫೀಸ್ಗೆ ಹೋಗ್ತಾ ಇಲ್ಲ ಅಂತ ಹೇಳಿದಾಗ, ಆದಿಯವರು ಹೇಳ್ತಾರೆ, ಅಲ್ಲ ಭಾಗ್ಯ ಅಂತ ಹೇಳಿ ಸುತ್ತಾ ಇಲ್ಲ, ನಾನು ಅವ್ಳು ಪ್ರೀತಿಸ್ತಾ ಇರೋ ವ್ಯಕ್ತಿ, ಅವಳು ಯಾರೂ ಅಲ್ಲ, ನಾನು ಪ್ರೀತಿಸ್ತಿರೋ ವ್ಯಕ್ತಿ, ಅವಳಿಗೆ ಏನೇ ಕಷ್ಟ ಬಂದರೂ ನಾನು ಅವಳ ಜೊತೆ ನಿಂತ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನು ಈ ಕಡೆ ಕಾಮತ್ ಅವರು ಹೇಳ್ತಾರೆ, ಏನಪ್ಪ ಹೇಳ್ತಿದ್ದೀಯ ಅಂತ ಹೇಳಿದಾಗ, ಹೌದು ಅಪ್ಪ ತಾಂಡವನು ಅಲ್ಲಿಗೆ ಬಂದುಬಿಟ್ಟಿದ್ದಾನೆ, ಅವಳ ಮಗಳನ್ನ ಮರಳು ಮಾಡಿಬಿಟ್ಟು ಅಲ್ಲಿ ಬದಲಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಲ್ಲೇ ಇದ್ಕೊಂಡು ತುಂಬ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ, ಏನು ಹೇಳ್ತಿದ್ದೀಯ ಅಂದಾಗ, ಹೌದು ಅಂತ ಹೇಳ್ತಾನೆ. ಇನ್ನು ಈ ಕಡೆ ಮೀನಾಕ್ಷಿ ಅವರು ಹೇಳ್ತಾರೆ, ನೀನು ಆಫೀಸ್ ಕೆಲಸ ಎಲ್ಲ ಬಿಟ್ಬಿಟ್ಟು ಭಾಗ್ಯ ಹಿಂದೆ ಸುತ್ತಾ ಇದೆಯಲ್ಲ, ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಅತ್ತೆ ನಾನು ಪ್ರೀತಿಸೋ ಹುಡುಗಿ ಜೊತೆ ನಾನು ನಿಂತ್ಕೋಬೇಕು, ಅವನ್ನ ಅಲ್ಲಿಂದ ಹೊರಡಿಸಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಅವನಿಂದ ತುಂಬಾ ಕಷ್ಟಪಟ್ಟಿದ್ದಾರೆ ಭಾಗ್ಯ ಅವರು ಅಂತ ಹೇಳ್ತಿರ್ತಾರೆ. ಸರಿ, ಅದನ್ನೆಲ್ಲ ಹೇಳಿಬಿಟ್ಟು ಆದಿಯವರು ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಮತ್ತು ಕಾಮತ್ ಅವರು ಸಹ ಅಲ್ಲಿಂದ ಹೋಗ್ತಾರೆ. ಅವಾಗ ಕನ್ನಿಕ್ ಅವ್ರು ಹೇಳ್ತಾರೆ, ಅತ್ತೆ ಅಣ್ಣ ನಮ್ಮ ಕೈ ತಪ್ಪಿಬಿಟ್ಟು ಹೋಗಿದ್ದಾನೆ, ದಾರಿ ತಪ್ಪಿಟ್ಟಿದ್ದಾನೆ, ನಮ್ಮ ಕೈಗೆ ಸಿಗೋದಿಲ್ಲ ಅವನು ಅಂತ ಹೇಳಿ ಮಾತಾಡಿಕೊಂಡು ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ. ಇನ್ನು ಇನ್ನೊಂದು ಕಡೆ ಬರೋದಾದರೆ ಪೂಜಾ ಅವರು ಭಾಗ್ಯನ ಜೊತೆ ಮಾತಾಡಬೇಕು ಅಂತ ಕರ್ಕೊಬಂದಿರ್ತಾರೆ. ಸೊ ಅವಾಗ ಅವ್ರು ಏನೂ ಮಾತಾಡ್ತಾ ಇರಲ್ಲ. ಅವಾಗ ಭಾಗ್ಯ ಅವರು ಹೇಳ್ತಾರೆ, ನೋಡು ಪೂಜಾ, ನೀನು ಏನೋ ಮಾತಾಡಬೇಕು ಅಂತ ಬಂದ್ಬಿಟ್ಟು ಈ ಥರ ಸೈಲೆಂಟಾಗಿ ನಿಂತಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಹೇಳಿದಾಗ, ಭಯ ಪಡಬೇಡ ಅಕ್ಕ, ಏನೂ ಇಲ್ಲ, ನನ್ನ ಜೀವನ ತುಂಬ ಚೆನ್ನಾಗಿದೆ, ನಿನ್ನ ಜೀವನ ಹೇಗಿದೆ ಅಂತ ಹೇಳಿದಾಗ, ನನ್ನ ಜೀವನನೂ ಹೇಗೋ ಹೋಗ್ತಾ ಇದೆ, ಯಾರ ಜೊತೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆದಿಭಾವನ ಬಗ್ಗೆ ನಿನ್ಗೆ ಏನು ಅನಿಸುತ್ತೆ ಅಂತ ಹೇಳಿದಾಗ, ಅದರಲ್ಲಿ ಸುನಂದ ಅವರು ಬಂದ್ಬಿಟ್ಟು, ಕೇಳಿದ್ರೆ ತೆಗ್ದು ಹೊಡಿಬೇಕು ಅಂತ ಅನಿಸುತ್ತೆ, ಎಲ್ಲರೂ ಸಹ ಆದಿ ಬಗ್ಗೆನೇ ಕೇಳಿ ಕೇಳಿ ಅವಳ ಮನಸ್ಸಲ್ಲಿ ಏನೇನೋ ಮಾಡಬೇಡಿ, ಅವಳಿಗೆ ಮುಂಚೆನೇ ತಲೆ ಕೆಡಿಸಿದ್ದೀರಾ ಎಲ್ಲರೂ ಅಂತ ಹೇಳಿ ಬೈದ್ಬಿಟ್ಟಾಗ, ಪೂಜಾರು ಹೇಳ್ತಾರೆ, ನಾನು ಆ ರೀತಿ ಏನೂ ಕೇಳ್ತಾ ಇಲ್ಲ ಅಮ್ಮ, ನಾನು ಏನು ಅನಿಸುತ್ತೆ ಅಂತ ಹೇಳಿ ಸುಮ್ಮನೆ ಕೇಳಿದೆ ಹಾಗೆ ಅಂತ ಹೇಳಿದಾಗ, ತುಂಬಾ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ. ಅಕ್ಕ ನಾನು ಆಮೇಲೆ ಮಾತಾಡ್ತೀನಿ ನಿನ್ನ ಜೊತೆ, ಅಮ್ಮನೇ ಮಾತಾಡೋಕ್ಕೆ ಬಿಡಲಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನಮ್ಮ ನೀನು ಅವಳ ಜೊತೆ ಏನೋ ಮಾತಾಡ್ತಾ ಇದೆ, ಅದಕ್ಕೂ ಬಂದು ಈ ಥರ ಮಾಡಿಬಿಟ್ಟಲ್ಲ ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊತಾರೆ. ಇನ್ನು ಈ ಕಡೆ ಪೂಜಾ ಅವರು ತುಂಬಾ ಕೋಪ ಮಾಡ್ಕೊಬಂದು ಮನೇಲಿ ಕೂತಿರ್ತಾರೆ. ಮನೇಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಕಿಶನ್ ಅವರು ಸಹ ಬಂದ್ಬಿಟ್ಟು ಪೂಜನ್ ಜೊತೆ ಮಾತಾಡ್ತಾ ಕೂತ್ಕೊಂತಾರೆ. ಇನ್ನು ಈ ಕಡೆ ಬರೋದಾದರೆ ಬಸ್ಸಲ್ಲಿ 3 ಜನ ಸಹ ಕೂತಿರ್ತಾರೆ ಅಂತ ಹೇಳಿದ್ರೆ, ತಾಂಡವ್ ಅವ್ರ ಮಾವ ಮತ್ತು ಅವ್ರ ತಂದೆ 3 ಜನ ಕೂತಿರ್ತಾರೆ. ಅಲ್ಲಿಗೆ ಯಾರೋ ಬಂದ್ಬಿಟ್ಟು ಒಂದು ರೈಸ್ ಪಾರ್ಸಲ್ ಅಂತ ಹೇಳಿದಾಗ, ಅವರಿಬ್ಬರಿಗೂ ಮುಂಚೆನೇ ತಾಂಡವ್ ಹೋಗಿ ಆ ರೈಸ್‌ನ ಪಾರ್ಸಲ್ ಮಾಡ್ತಾರೆ. ಈ ಹುಡುಗನ ನಾನು ಇಷ್ಟು ದಿನ ನೋಡಿರಲಿಲ್ವಲ್ಲ, ಯಾರು ಇವನು ಅಂತ ಕೇಳಿದಾಗ, ಅವನು ನನ್ನ ಮಗ ಅಂತ ಹೇಳಿ ಧರ್ಮ ಹೇಳ್ತಾನೆ. ಇಷ್ಟು ದಿನ ಎಲ್ಲಿದ್ದಪ್ಪ ನೀನು ಅಂತ ಹೇಳಿದಾಗ, ಏನೂ ಇಲ್ಲ, ನಾನು ಯಾರಿಗೂ ಕಾಣದೆ ಜಗತ್ತಲ್ಲಿ ದೂರ ಇದ್ದೆ ಅಂತ ಹೇಳಿದಾಗ, ಏನು ಜೈಲಲ್ಲಿದ್ದೆ ಅಂತ ಹೇಳಿದಾಗ, ಹೌದು ಅದು ಒಂಥರ ಜೈಲಿದ್ದಂಗೆ ಇತ್ತು ಅಂತ ಹೇಳಿ ಎಲ್ಲನೂ ಎಕ್ಸ್‌ಪ್ಲೇನ್ ಮಾಡ್ತಾನೆ. ಅಷ್ಟರಲ್ಲಿ ಧರ್ಮ ಅವರು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಒಂದು ಕಾಫಿನ ಕೊಟ್ಬಿಟ್ಟು ಮಾತಾಡಿಸ್ತಾ ಇರ್ತಾರೆ. ನೀನು ತುಂಬಾ ಬದಲಾಗಿದೆಯಾ ಅಥವಾ ನಿನ್ನ ತಪ್ಪನ್ನೆಲ್ಲ ತಿದ್ಕೊಂಡು ಸರಿಯಾಗಿದೆಯಾ ಅಂತ ಹೇಳಿದಾಗ, ಹೌದು ಅಪ್ಪ ನಾನು ತುಂಬಾ ಬದಲಾಗಿದ್ದೀನಿ, ನನ್ನ ಜೀವನನ ಮುಂಚಿನ ಥರ ಮಾಡ್ಕೊಬೇಕು, ನನಗೆ ಅದು ಸಾಧ್ಯ ಇಲ್ಲ, ಫಸ್ಟ್ ನಾನು ಯೋಗ್ಯತೆನ ಬದಲು ಮಾಡ್ಕೋಬೇಕು, ನಾನು ಯೋಗ್ಯತೆನ ಅರ್ನ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಧರ್ಮ ಅವರು ಎದ್ದು ನಿಂತ್ಕೊಂಡಾಗ, ನಾನು ಯಾವತ್ತೂ ನಿನ್ನ ಜೊತೆ ಕ್ಷಮೆ ಕೇಳಿಲ್ಲಪ್ಪ ಅಂತ ಹೇಳಿ ಕ್ಷಮೆ ಕೇಳಿಬಿಟ್ಟು, ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಗಟ್ಟಿಯಾಗಿ ತಪ್ಪಿಕೊಂಡು ಅಳ್ತಾ ಇರ್ತಾರೆ. ಇನ್ನು ಈ ಕಡೆ ಪೂಜಾ ಕಿಶನ್ ಮಾತಾಡ್ತಾ ಇರಬೇಕಾದ್ರೆ, ಏನಿದು ಓದಿದ ಕೆಲಸ ಫ್ಲಾಪ ಅಂತ ಹೇಳಿದಾಗ, ಫ್ಲಾಪ್ ಅಲ್ಲ ಅಟ್ಟರ್ ಫ್ಲಾಪ್, ಯಾಕಂತ ಹೇಳಿದ್ರೆ ಅಕ್ಕನ ಜೊತೆ ಮಾತೇ ಆಡಲಿಲ್ಲ, ಅಷ್ಟರಲ್ಲಿ ಬಂದ್ಬಿಟ್ಟು ಅಮ್ಮ ತುಂಬಾ ಬೈದ್ಬಿಟ್ರು ಅಂತ ಹೇಳಿದಾಗ, ಅದಕ್ಕೆ ನಾನು ಹೇಳಿದ್ದು ನಿನ್ನ ಜೊತೆ ನಾನು ಬರ್ತೀನಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಏನು ನೀನು ಬಂದಿದ್ರೆ ಅಮ್ಮ ನಿನಗೂ ಸೇರಿಸಿ ಬೈತಾ ಇದ್ರು ಅಂತ ಹೇಳಿದಾಗ,
ಯಾವತ್ತೂ ಅತ್ತೆ ಅಳಿಯನಿಗೆ ಬೈಯಲ್ಲ. ಯಾಕಂದರೆ ಅಳಿಯನಿಗೆ ರಾಜಮರ್ಯಾದೆ ಸಿಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಂದರೆ ನಾನು ಹೋಗಿದ್ದಕ್ಕೆ ನನ್ನ ಕೈಲಿ ಏನೂ ಆಗಲ್ಲ ಅಂತೇಳಿ ಇದು ಮಾಡ್ತಿದ್ದೀಯ ಅಂತ ಹೇಳಿದಾಗ, ಏನೂ ಇಲ್ಲ. ಇವಾಗ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಇದೆ ಅಂತ ಹೇಗೆ ತಿಳ್ಕೊಳ್ಳೋದು? ಈಗ ಆದಿ ಅಣ್ಣನ ಮನಸ್ಸಲ್ಲಂತೂ ಪ್ರೀತಿ ಇದೆ. ಭಾಗ್ಯವ್ರ ಮನಸ್ಸಲ್ಲಿ ಪ್ರೀತಿ ಇದೆಯಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದಾಗ, ಹೌದು ಅದೇ ಗೊತ್ತಾಗ್ತಿಲ್ಲ ಅಂತ ಹೇಳಿ, ಸರಿ ಬಾ ಅಣ್ಣನ ಕೇಳೋಣ ಅಂತ ಹೇಳಿ ರೂಮ್ ಹತ್ರ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಆದಿಯವರು ಭಾಗ್ಯಂಗೆ ಫೋನ್ ಮಾಡಿಬಿಟ್ಟು, ಭಾಗ್ಯವ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನು ಅಲ್ಲಿಗೆ ಬರ್ತೀನಿ, ನಿಮ್ಮನ್ನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದಾಗ, ನೀವು ತನ್ಮಯ ವಿಷಯ ಕೇಳ್ಕೊಂಡು ನಿಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಬರಬೇಡಿ ಆದಿಯವರೇ ಅಂತ ಹೇಳಿದಾಗ, ನಿಮಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲ ಭಾಗ್ಯವ್ರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮತ್ತು ನಾಳೆನೂ ಸಹ ನಾನು ಬೇಗನೆ ಬರ್ತೀನಿ ಅಂತ ಹೇಳಿದಾಗ, ನೀವೇನು ಆತ್ರ ಪಟ್ಕೊಂಡು ಬೇಗ ಬರಬೇಡಿ, ನೀವು ಆರಾಮಾಗಿ ನಿಧಾನಕ್ಕೆ ಕರೆಕ್ಟ್ ಟೈಮ್‌ಗೆ ಬನ್ನಿ ಅಂತೇಳಿ ಭಾಗ್ಯವರು ಮಾತಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ಕಿಶನ್ ಮತ್ತು ಪೂಜಾ ಅವರಿಬ್ಬರು ಸಹ ಆಚೆ ನಿಂತ್ಕೊಂಡು ಕೇಳಿಸ್ಕೊತಾ ಇರಬೇಕಾದ್ರೆ, ನೋಡು ಇಬ್ಬರಲ್ಲೂ ಪ್ರೀತಿ ಇರೋದ್ರಿಂದನೇ ಈ ಥರ ಮಾತಾಡ್ತಾ ಇರೋದು. ಅಣ್ಣ ಭಾಗ್ಯ ಅತ್ತಿಗೆ ಜೊತೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ, ಪೂಜಾ ಅವರು ಸಹ ಹ್ಞೂ ಅಂತ ಹೇಳಿ ಸ್ಮೈಲ್ ಮಾಡ್ತಾ ಇರ್ತಾರೆ. ಸೊ ಅದಾದ ನಂತರ ಈ ಕಡೆ ಭಾಗ್ಯವರು ಮತ್ತು ಆದಿಯವರು ಇಬ್ಬರೂ ಸಹ ಫೋನಲ್ಲಿ ಮಾತಾಡಿಕೊಂಡು ಫೋನನ್ನು ಕಟ್ ಮಾಡ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.